ಪುರಾತನ ಗುರುಮಠ ಸ್ಥಾನ ನಾನಯ್ಯರ ಗರಡಿಯ ನಾನಯ್ಯರ ಕುಟುಂಬಿಕರ ಪುರಾತನ ಸಾನ್ನಿಧ್ಯದ ಪುರಾತಸ್ಥನ ಕನಸು ನನಸಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಬಂಟ ಸಮಾಜದವರಿಂದ ಸ್ಥಾಪಿಸಲ್ಪಟ್ಟ ದಕ್ಷಿಣ ಭಾರತದ ಏಕೈಕ ಕ್ಷತ್ರಿಯರ ಗುರುಮಠ ಎಂದು ಪ್ರಸಿದ್ಧಿ ಪಡೆದ ಪಾಂಗಳ ಗುರುಮಠ ಸ್ಥಾನ ನಾನಯ್ಯರ ಗರಡಿಯಲ್ಲಿ ಈಗ ಪುನರ್ ಪ್ರತಿಷ್ಠಾ ಸಂಭ್ರಮ. ಉಡುಪಿ ಜಿಲ್ಲೆಯ ಕಾಪು ಮತ್ತು ಕಟ್ಪಾಡಿ ಮಧ್ಯಭಾಗದಲ್ಲಿ ಈ ಗರಡಿ ಇದೆ. ಸುಮಾರು 700 ವರ್ಷಗಳ ಹಿಂದೆ ಬ್ರಹ್ಮದೇವ ನಾನಯ್ಯರ ಕಾಲದಲ್ಲಿ ವಿಜಯನಗರ ಅರಸರ ಸನ್ನದ್ದನ್ನ ಪಡೆದುಕೊಂಡು ಗರಡಿಯನ್ನ ಸ್ಥಾಪಿಸಲಾಯಿತು. ನಾನಯ್ಯ ಗರಡಿ ಅಂತ ಅದು ಆ ಸಂದರ್ಭದಲ್ಲಿ ಬಹಳ ಹೆಸರುವಾಸಿಯಾದಂತಹ ಒಂದು ಅಂಗಸಾಧನೆ ಮಾಡುವಂತಹ ಒಂದು ವ್ಯಾಯಾಮ ಶಾಲೆ. ಆವಾಗ ಅವರು ಮಾವನ ಹತ್ರ ನಮಗೆ ತುಳುನಾಡಿನ ಪ್ರಸಿದ್ಧವಾದ ಅಂಗಸಾಧನೆ ಮಾಡಲಿಕ್ಕೆ ಯಾವುದು ಸ್ಥಳ ಇರುವಾಗ ಅವರ ಮಾವ ಸಾಯನ ಬೈತ ತಿಳಿಸುತ್ತಾನೆ, ಕಡಪಾಡಿ ಪಾಂಗಳ ನಾನಯ್ಯ ಗರಡಿಯಲ್ಲಿ ಪ್ರಸಿದ್ಧವಾದ ಗುರುಗಳಿದ್ದಾರೆ, ಬಲಿಪನಾನಯ ಮತ್ತು ಪಿಲಿಪನಾನಯ. ಅವರು ವಿದ್ಯೆ ಕೊಟ್ಟರೆ ಎಲ್ಲದರಲ್ಲೂ ನೀವು ಪ್ರವೀಣ್ಯತೆ ಆಗ್ತೀರಂತ ಅವರಿಗೆ ಒಂದು ವಿಷಯ ತಿಳಿಸ್ತಾರೆ. ಆವಾಗ ಮಾವ ಸಾಯನ ಬೈದನ ಆಶೀರ್ವಾದ ಪಡೆದು ಈ ಗ್ರಾಮಕ್ಕೆ ಅವರು ಬರ್ತಾರೆ. ಬಂದಾಗ ಈ ಗರಡಿಯಲ್ಲಿ ಅವರಿಗೆ ಬಹಳ ಸಂತೋಷ ಆಗುತ್ತೆ. ಆವಾಗ ಈ ಬಲಿಪನಾನಯ ಮತ್ತು ಪಿಲಿಪನಾನಯ ಪ್ರಸಿದ್ಧವಾದಂಥ ಗುರುಗಳು ಇವರ ಕೋಟಿ ಚೆನ್ನಯ್ಯರನ್ನು, ಯಾಕಂದರೆ ಈ ಕೋಟಿ ಚೆನ್ನಯ್ಯರಂದರೆ ಅವರು ಪವಾಡ ಪುರುಷರಂತ ಇವರಿಗೆ ದಿವ್ಯ ದೃಷ್ಟಿಯಲ್ಲಿ ಗೊತ್ತಾಗಿದ್ದೆ. ಮತ್ತು ಬಲಿಪನಾನಯರು ಕೂಡ ಪಿಲಿಪನಾನಯರು ಕೂಡ ಪ್ರಸಿದ್ಧವಾದ ದೈವಿಕ ಶಕ್ತಿಯು ಇದ್ದಂಥ ಗುರುಗಳವರು. ಅವರ ಇದರಲ್ಲಿ ಇವರು ಆಶೀರ್ವಾದ ಪಡೆದು 5 ವರ್ಷ ಪ್ರಾಯದಿಂದ 12 ವರ್ಷ ಪ್ರಾಯದವರೆಗೆ ಇಲ್ಲಿ ಪೂರ್ಣ ವಿದ್ಯೆ ಕಲಿತಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳಿದಂಥ ಒಂದು ಮಾತು. ಇದರ ಇತಿಹಾಸ ಅಂದರೆ ಮೊದಲು ರಾಜ ಮಹಾರಾಜರ ಸಮಯದಲ್ಲಿ ಆ್ಯಕ್ಚುಲಿ ಎಲ್ಲ ಸ್ಥಳದಲ್ಲಿ ಇದು ಗುರುಮಠ ಅಂದರೆ ಬ್ರಾಹ್ಮಣ ಮಾತ್ರ ಇರ್ಬೋದು. ಪೂರ ದಕ್ಷಿಣ ಭಾರತದಲ್ಲಿ ಕ್ಷತ್ರಿಯ ಗುರುಮಠ ಅಂದರೆ ನಮ್ಮದು ಒಂದೇ ಇದು. ವಿಜಯನಗರ ರಾಜ್ಯದಲ್ಲಿ ಇವರು ಅದರ ಲೈಸೆನ್ಸ್ ತೆಗೆದುಕೊಂಡು ಈ ಗುರುಮಠ ಸ್ಥಾನ ಸ್ಥಾಪನೆ ಮಾಡಿದರು. ಅವಳಿ ವೀರರಾದ ಕೋಟಿ ಚೆನ್ನಯ್ಯರು ಗುರುಮಠದ ಗುರುಗಳಾದ ಕಿನ್ನಿಂಗದೇವ ನಾನಯ್ಯರ ಬಳಿ ಸಾಧಕ ವಿದ್ಯೆ, ಬಿಲ್ವಿದ್ಯೆ, ಯುದ್ಧ ವಿದ್ಯೆಯನ್ನ ಈ ಗುರುಮಠ ಸ್ಥಾನ ಗರಡಿಯಲ್ಲಿ ಕಲಿತರು ಎಂಬ ಐತಿಹ್ಯವಿದೆ. ಕೋಟಿ ಚೆನ್ನಯ್ಯರು ಸುಮಾರು 12 ವರ್ಷಗಳ ಕಾಲ ಈ ಗರಡಿಯಲ್ಲಿ ಶಿಷ್ಯರಾಗಿ ಕೀರ್ತಿ ಪಡೆದು ಮಾನವ ರೂಪದಿಂದ ದೇವಪುರುಷ ಅವತಾರವನ್ನ ಇಲ್ಲಿಂದಲೇ ಪಡೆದರು ಎಂಬುದು ತುಳು ಪ್ರಾರ್ಥನೆಗಳಲ್ಲಿ ನಾವು ತಿಳಿಯಬಹುದು. ನಾವು ಹೋದರೆ ನಮ್ಮೊಂದು ಗುರುಮಠ ಸ್ಥಾನದ ಕರ್ತುಲೆ ಅಂತ ಕರೀತಾರೆ, ಅಂದರೆ ಯಜಮಾನ ಅಂತ ಕರೀತಾರೆ, ಗೊತ್ತಾಯ್ತಲ್ಲ. ಆಮೇಲೆ ನಮ್ಮಲ್ಲಿ ಬೇರೆ ಎಲ್ಲ ಕಡೆಯಲ್ಲಿ ಶಸ್ತ್ರವಿದ್ಯೆ ಕಲಿಸುವುದು ಬ್ರಾಹ್ಮಣರು, ಅದರ ಗುರು ಸಹ ಬ್ರಾಹ್ಮಣ. ನಮ್ಮಲ್ಲಿ ಅದು ಹೇಗೆ ಬರುತ್ತದೆ ದೊಡ್ಡ ಕಥೆ ಇದೆ, ಇದಕ್ಕೆ ತುಂಬ ದೊಡ್ಡ ಉಂಟುಂಟು. ನಮ್ಮಲ್ಲಿ ಮಾತ್ರ ನಾವು ಕ್ಷತ್ರಿಯರು ನಾವೇ ಕಲಿಸುವುದು. ನಮ್ಮಲ್ಲಿ ಹೆಸರುವಾಸಿಯಾದ ಗುರುವರು ಬಲಿಪನಾನಯ ಮತ್ತು ಗುರುವರಿಯರು ಪಿಲಿಪನಾನಯ, ಅವರು 2 ಗೋರಿಗಳಿವೆ ಬಾಕಿ ಮಾರ್ಗಕ್ಕೆ. ಅವರು ಕೋಟಿ ಚೆನ್ನಯ್ಯರಿಗೆ ಶಸ್ತ್ರವಿದ್ಯೆ ಕಲಿಸಿದವರು. ಹಲವಾರು ವೀರ ಪುರುಷ ದೊಡ್ಡ ದೊಡ್ಡ ರಾಜಮನೆತನದ ಹುಡುಗರು ಇಲ್ಲಿ ಬಂದು ಶಸ್ತ್ರವಿದ್ಯೆ ಕಲಿತಿದ್ದಾರೆ. ಒಳ್ಳೆ ಕೀರ್ತಿ ದಕ್ಷಿಣ ಭಾರತದಿಂದ ಹರಡಿದ್ದಾರೆ. ಇದು ನಾನಯ್ಯರ ಗರಡಿ ಅಂದರೆ ನಮ್ಮ ಬಾಕಿ ಗರಡಿ ಹಾಗೆ ಅಲ್ಲ. ಇಲ್ಲಿ ನಾವು ಆರಾಧಿಸುವುದು ದೇವಿಯನ್ನು, ಬಾಕಿ ಗರಡಿಯಲ್ಲೆಲ್ಲ ಕೋಟಿ ಚೆನ್ನಯ್ಯರನ್ನು ಆರಾಧಿಸ್ತಾರೆ. ಈ ಗರಡಿಯಲ್ಲಿ ಸಾಧಾರಣ ಇದಕ್ಕೊಂದು 700 ವರ್ಷದ ಇತಿಹಾಸ ಇದೆ. 700 ವರ್ಷದ ಮುಂದೆ ಕಿನ್ನಿಂಗದೇವ ನಾನಯ್ಯರು ಎಂಬವರು ಈ ಗರಡಿಯನ್ನು ಸ್ಥಾಪಿಸಿದರು. ಇಲ್ಲಿ ಕೋಟಿ ಚೆನ್ನಯ್ಯವರು ಇಲ್ಲಿ ಬಂದು ವಿದ್ಯೆ ಕಲಿತರು. ಸಾಧಾರಣ 12 ವರ್ಷ ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡಿದರು. ಆವಾಗ ಬಲಿಪನಾನಯ ಮತ್ತು ಪಿಲಿಪನಾನಯರು ಇಲ್ಲಿಯ ಗುರುಗಳಾಗಿದ್ದರು. ಸುದೀರ್ಘ ಇತಿಹಾಸವಿರುವ ಈ ಗರಡಿ ಪುನರ್ ಪ್ರತಿಷ್ಠೆಗೊಂಡಿದ್ದು ಇಲ್ಲಿ 3 ದಿನಗಳಿಂದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಈ ಗರಡಿಯ ವಾಸ್ತುಶಿಲ್ಪವನ್ನ ಆಗಮಶಾಸ್ತ್ರಜ್ಞ ಸುಬ್ರಹ್ಮಣ್ಯ ಭಟ್ ಅವರ ಸಲಹೆಯಂತೆ ಇಂಜಿನಿಯರ್ ವಿಷ್ಣುಮೂರ್ತಿ ಭಟ್ ಅವರ ಉಸ್ತುವಾರಿಯಲ್ಲಿ ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಂಡಿದೆ. ನಾನಯ್ಯರ ಕುಟುಂಬಿಕರ ಪುರಾತನ ಸಾನ್ನಿಧ್ಯ ಪುನರುತ್ಥಾನ ಕನಸು ನನಸಾಗಿದೆ.
ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟ್ಪಾಡಿ.